ಈ ಕಾಮೆಂಟ್ಗೆ ಮಾರ್ಗ, ಇವತ್ತು ನಮ್ಮ ಟಾಪಿಕ್ ಭವಿಷ್ಯದ ಸಂವಾದದಲ್ಲಿ ಈ ಕಾಮೆಂಟ್ಗೆ ಬಗ್ಗೆ ಮಾರ್ಗದರ್ಶನ. ಸರ್, ನೀವು ಈ ಮಾರ್ಗದರ್ಶನ ಯಾಕೆ ಇಂಪಾರ್ಟೆಂಟ್? ಮಾರ್ಗದರ್ಶನ ಇಲ್ಲ ಅಂದರೆ ಏನಾಗುತ್ತೆ, ಒಬ್ಬ ವಿದ್ಯಾರ್ಥಿಗೆ ತಾನು ಆಯ್ಕೆ ಮಾಡ್ಕೋಬೇಕಾದ ಒಂದು ಒಳ್ಳೆ ಕಾಲೇಜು ಅಥವಾ ಒಂದು ಒಳ್ಳೆ ಕೋರ್ಸು ತಪ್ಪಿ ಹೋಗಬಹುದು. ಯಾವುದೇ ಒಂದು ವಿದ್ಯಾರ್ಥಿ 12ನೇ ತರಗತಿ ನಂತರ 12th ಸ್ಟ್ಯಾಂಡರ್ಡ್ ಅಂತ ಏನಂತೀವಿ, ಆ ವಿದ್ಯಾರ್ಥಿಯ ಒಂದು ಆಸೆ ಏನಿರುತ್ತೆ ಅಂದರೆ ಒಳ್ಳೆ ಕಾಲೇಜು ಒಳ್ಳೆ ಕೋರ್ಸು ಸೇರಬೇಕು ಅಂತ. ಅದು ಸುಮ್ಮನೆ ಆಸೆ ಪಟ್ಟ ತಕ್ಷಣ ಸಿಗೋದಲ್ಲ, ಅದಕ್ಕೆ ಒಂದು ಮಾರ್ಗದರ್ಶನ ಅನ್ನೋದು ಬೇಕು. ಅದನ್ನೇ ನಾವು ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಸೊ ಈ ಕೌನ್ಸಿಲಿಂಗ್ ಬಗ್ಗೆ ನೀವು ಸಾಕಷ್ಟು ಮಾಧ್ಯಮ ಮೂಲಗಳ ಮುಖಾಂತರ ಮತ್ತು ನಿಮ್ಮ ಮೆಂಟರ್ಸ್ ಏನಿದ್ದಾರೆ, ಟೀಚರ್ಸ್ ಮುಖಾಂತರ, ಫ್ರೆಂಡ್ಸ್ ಮುಖಾಂತರ ತಿಳ್ಕೊಬೋದು. ಕೌನ್ಸಿಲಿಂಗ್ ಪಡೆದುಕೊಂಡ್ರೆ ನೀವು ಸರಿಯಾದ ದಿಕ್ಕಿನಲ್ಲಿ ಹೋಗಿ ಒಂದು ಒಳ್ಳೆ ಕಾಲೇಜು ಒಂದು ಒಳ್ಳೆ ಕೋರ್ಸ್ ತಗೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ. ಅದಕ್ಕೆ ಕೌನ್ಸಿಲಿಂಗ್ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಪ್ರೊಫೆಸರ್. ಈಗ ಅದಕ್ಕೆ ಪ್ರೋಸೆಸ್ ಸ್ಟಾರ್ಟ್ ಮಾಡೋದಕ್ಕೆ ನನಗೆ ಈ ಕಾಮೆಂಟ್ಗೆ ಕೌನ್ಸಿಲಿಂಗ್ನಲ್ಲಿ ಯಾವ್ಯಾವ ಹಂತಗಳಿದ್ದಾವೆ, ಹೌದು, ಅದನ್ನ ಸ್ಟಾರ್ಟ್ ಮಾಡೋ ಮುಂಚೆ ಏನೆಲ್ಲ ಮಕ್ಕಳು ಅದನ್ನ ತಯಾರಿ ಮಾಡಿ ಇಟ್ಕೋಬೇಕು, ಡಾಕ್ಯುಮೆಂಟ್ಗಳನ್ನ ರೆಡಿ ಇಟ್ಕೋಬೇಕು? ಖಂಡಿತವಾಗಿ ಈ ಪೂರ್ವ ತಯಾರಿ ಅನ್ನೋದು ಬೇಕೇ ಬೇಕು. ಸಿದ್ಧತೆ ಏನು ಅಂತಂದರೆ, ಮೊದಲು ಎಲ್ಲ ವಿದ್ಯಾರ್ಥಿಗಳು ಈ ಕಾಮೆಂಟ್ಗೆ ಎಂಟ್ರೆನ್ಸ್ ಬರೀಬೋದಾ? ಇಲ್ಲ, ಕೇವಲ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಂತ, ಅಂದರೆ 45% ಇನ್ PCM ಅಥವಾ OBC ಅವರಿಗಾದರೆ 40% ಅವರು ಇದು ಎಂಟ್ರೆನ್ಸ್ ಬರೀತಾರೆ. ಈ ಎಂಟ್ರೆನ್ಸ್ ಎಕ್ಸಾಮು ಮೇ ತಿಂಗಳು 9ನೇ ತಾರೀಕು ನಡೀತು ಈ ವರ್ಷ. ಅದರಲ್ಲಿ ಮತ್ತು ಕಾಮೆಂಟ್ಗೆ ರ್ಯಾಂಕಿಂಗ್ ಅಂತ ಅನೌನ್ಸ್ ಮಾಡ್ತಾರೆ. ಆ ರ್ಯಾಂಕಿಂಗ್ ಅನೌನ್ಸ್ ಮಾಡಿದ ಮೇಲೆ ನೆಕ್ಸ್ಟಿನ ಮುಂದಿನ ಪ್ರಕ್ರಿಯೆ ಏನಿರುತ್ತೆ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್. ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸು ಸರಿಯಾಗಿದ್ದಾವ, 10th ಮಾರ್ಕ್ಸ್ ಕಾರ್ಡು, 12th ಮಾರ್ಕ್ಸ್ ಕಾರ್ಡು, ಮತ್ತು ನಿಮ್ಮ ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಅದು ಮತ್ತೊಂದು ಎಲ್ಲ ಸ್ಟಡಿ ಸರ್ಟಿಫಿಕೇಟು ನೋಡಿ ಡಾಕ್ಯುಮೆಂಟ್ ವೆರಿಫೈಡ್ ಅಂತ ಮೆಸೇಜ್ ಬಂದರೆ ಮಾತ್ರ ನೀವು ಇದಕ್ಕೆ ಅರ್ಹರು. ಯಾವುದಕ್ಕೆ? ಕಾಮೆಂಟ್ಗೆ ಆಪ್ಷನ್ ಎಂಟ್ರಿ. ಮತ್ತು ನೇರವಾಗಿ ಭಾಗವಹಿಸೋದಕ್ಕೂ ಆಗಲ್ಲ. ಇನ್ನೊಂದು ಹಂತದಲ್ಲಿ ಏನಿರುತ್ತೆ ಅಂದರೆ ರಿಜಿಸ್ಟ್ರೇಷನ್ ಅಂತ ಒಂದಿರುತ್ತೆ. ಕಡ್ಡಾಯವಾಗಿ ಯಾರ್ಯಾರಿಗೂ ಇಂಟ್ರೆಸ್ಟ್ ಇದೆ ಅವರು 2,000 ರೂಪಾಯಿ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿದ ನಂತರ ಅವರಿಗೆ ಈ CET ಕಾಮೆಂಟ್ಗೆ ಆಪ್ಷನ್ ಎಂಟ್ರಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಸರ್, ಈ ಪ್ರೋಸೆಸ್ಸಲ್ಲಿ ಮಕ್ಕಳು ಕಾಮನ್ ಆಗಿ ಯಾವ ಥರದ ಮಿಸ್ಟೇಕ್ಗಳು ಮಾಡ್ಬೋದು ಸರ್? ಕಾಮನ್ ಆಗಿ ಅಂದರೆ ತುಂಬ ಮಿಸ್ಟೇಕ್ ಮಾಡ್ತಾರೆ. ಏನು ಅಂದರೆ, ನನ್ನ ರ್ಯಾಂಕ್ ಏನು ಇದೆ ಅಂತ ಎಲ್ಲ ವಿದ್ಯಾರ್ಥಿ ಗೊತ್ತಿರುತ್ತೆ, ತಮ್ಮ ರ್ಯಾಂಕು. ಆ ರ್ಯಾಂಕನ್ನು ಬಿಟ್ಟು ತನ್ನ ಮನಸ್ಸಲ್ಲಿ ಏನು ಇರುತ್ತಲ್ಲ, ಡ್ರೀಮ್ ಕಾಲೇಜ್ ಅಂತಿರೋಲ್ಲ, ನಂದೆಷ್ಟೋ 40,000 60,000 1 ಲಕ್ಷ ರ್ಯಾಂಕ್ ಬಂದಿರುತ್ತೆ. ಆದ್ರೂ ನನಗೆ ಬೇಕಾಗಿರೋ ಟಾಪ್ ಕಾಲೇಜೇ ಬೇಕು, ಇಂಥ ಕಾಲೇಜೇ ಬೇಕು. ಆ ಕಾಲೇಜಲ್ಲಿ ಕೇವಲ 10,000 5,000 ರ್ಯಾಂಕ್ ಒಳಗಡೆನೆ ಸಿಗ್ತಾ ಇರುತ್ತೆ. ಆದರೂ ನಾನು ಆಸೆ ಪಡ್ತೀನಿ, ಅದನ್ನೇ ಮಾತ್ರ ಹಾಕ್ತೀನಿ, ಬೇರೆದು ಹಾಕಲ್ಲ ಅಂದರೆ ಅದು ತಪ್ಪಾಗುತ್ತೆ ಒಂದು ರೀತಿ. ಇನ್ನು ಕೆಲವು ರೀತಿ ಏನಂದರೆ, ನಾನು ಪ್ರೀವಿಯಸ್ ಇಯರ್ ಕಟ್ ಆಫ್ ನೋಡೋದೇ ಇಲ್ಲ ಅಂದರೆ ಅದನ್ನು ತಪ್ಪಾಗುತ್ತೆ. ಆಮೇಲೆ ಇನ್ಯಾರ್ದೋ ಮಾತು ಕೇಳಿ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂದರೆ ನಾವು ಅದನ್ನು ವೆರಿಫೈನೇ ಮಾಡಲ್ಲ, ಯಾರೋ ಹೇಳಿದ್ರು ನಾನು ಹಾಕಿದೆ. ಸುಮಾರು ಮಿಸ್ಟೇಕ್ಸ್ ಮಾಡ್ತಾರೆ. ಇವೆಲ್ಲ ಮಿಸ್ಟೇಕ್ಸ್ ಮಾಡಬಾರ್ದು. ಇವತ್ತಿನ ಮಾಧ್ಯಮ ಹೇಗಿದೆ ಅಂತಂದರೆ, ನಿಮ್ಮ ಇಂಟರ್ನೆಟ್ ಎಲ್ಲ ಮಾಹಿತಿ ಸಿಗುತ್ತೆ. ವೆರಿಫೈ ಮಾಡಿ, 1 ಸಲ ಬಿಟ್ಟು 2 ಸಲ ವೆರಿಫೈ ಮಾಡಿ, ಖಂಡಿತವಾಗಿ ಎಜುಕೇಟೆಡ್ ಆಗಿ ನೀಟಾಗಿ ಆಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಿ.